ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಡಿಲಿಕೆಯ ಅವಧಿ ಮುಗಿದಿದೆ. 10 ಗಂಟೆಯ ನಂತರ ಈಗ ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಯಾರು 10 ಗಂಟೆಯ ನಂತರ ಈಗ ಹೊರಗಡೆ ಬರ್ತಾ ಇದ್ದಾರೆ ಅವರನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹೊರಗಡೆ ಬರ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಯಾವ ಕಾರಣಕ್ಕೆ ಬರ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಬರ್ತಾ ಇದ್ದೀರಾ ಹೊರಗಡೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ID ಕಾರ್ಡ್ ಅನ್ನ ತೋರಿಸಿ ನಾವು ಅಂದ್ರೆ ಏನಾದರೂ ಕೆಲಸ ಇರುವಂತ ಸಂದರ್ಭದಲ್ಲಿ ಅವರಿಗೆ ಅಗತ್ಯವಾಗಿ ಹೊರಗಡೆ ಬಂದಿರುವಾಗ ಏನಾದರೂ ID ಕಾರ್ಡ್ ಅನ್ನ ತೋರಿಸ್ಬೇಕು. ಮಾಧ್ಯಮದವರಾಗಿದ್ರೆ ಬಿಡ್ತಾರೆ, ಹೆಲ್ತ್ ವರ್ಕರ್ಸ್ ಆಗಿದ್ರೆ ಬಿಡ್ತಾರೆ, ಇನ್ನೊಂದ್ ಕಡೆ ಪೊಲೀಸರಾಗಿದ್ರೆ ಬಿಡ್ತಾರೆ. ಅದನ್ನ ಬಿಟ್ಟು ಇನ್ಯಾರಾದ್ರೂ ಅನಾವಶ್ಯಕವಾಗಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈಗ ಲಾಠಿ ಏಟು ಬೀಳ್ತಾ ಇದೆ. ಲಾಠಿ ರುಚಿಯನ್ನ ತೋರಿಸ್ತಾ ಇದ್ದಾರೆ. ಸ್ಪೆಷಲಿ KR ಮಾರ್ಕೆಟ್ ಸರ್ಕಲ್ ನಲ್ಲಿ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಸುಮ್ಮನೆ ಓಡಾಡ್ತಿದ್ದವರಿಗೆ ಲಾಠಿ ರುಚಿಯನ್ನ ತೋರಿಸಿದ್ದಾರೆ ಪೊಲೀಸರು. ವಾಹನಗಳ ದಾಖಲೆಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಬೈಕು ಆಟೋಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಇನ್ನ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ರು ಕೆಲವು ವಾಹನ ಸವಾರರು. ಅವ್ರಿಗೂ ರುಚಿ ಬಿದ್ದಿದೆ ಈಗ ಆಲ್ರೆಡಿ. ಈಗಾಗಲೇ 2 ಆಟೋ, 1 ವ್ಯಾಗನಾರ್ ಕಾರನ್ನ ಸೀಸ್ ಮಾಡಿದ್ದಾರೆ. ಇನ್ನು ಕೆಲವು ಬೈಕ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಕೇಳಿಸ್ಕೊಳ್ತಾ ಇರಲಿಲ್ಲ ಸಾಕಷ್ಟು ಜನ. ಈ ಸಂದರ್ಭದಲ್ಲೂ ಕೂಡ ಹೊರಗಡೆ ಬರ್ತಾ ಇದ್ರು. ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಯಾವುದೇ ರೀತಿಯಾದಂಥ ದಾಖಲೆಗಳು ಇಲ್ಲದೆ ಪ್ರಯಾಣ ಮಾಡ್ತಾ ಇದ್ದಂಥವ್ರಿಗೆ ಲಾಠಿ ರುಚಿ ತೋರಿಸಿ ಅದಾದ್ಮೇಲೆ ಗಾಡಿಗಳನ್ನ ಕೂಡ ಸೀಸ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಜನತಾ ಕರ್ಫ್ಯೂ ಜಾರಿಯಲ್ಲಿದೆ. ಇನ್ನ ನಾಳೆಯಿಂದ ಲಾಕ್ಡೌನ್ ಬೇರೆ. ಪೊಲೀಸರು ಈಗ ಆಲ್ರೆಡಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಭಾನುವಾರದ ಸಂದರ್ಭದಲ್ಲೂ ಕೂಡ 10 ಗಂಟೆಯ ನಂತರ ಅನಗತ್ಯವಾಗಿ ಓಡಾಡ್ತಾ ಇರುವಂತವರಿಗೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಪೊಲೀಸರಲ್ಲಿ? ಪೃಥ್ವಿ, ನಾಳೆಯಿಂದ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಒಂದು ಲಾಕ್ಡೌನ್ ಜಾರಿಯಾಗುತ್ತೆ. ಅದಕ್ಕೋಸ್ಕರ ಇವತ್ತು ಪೊಲೀಸರು ಒಂದು ರೀತಿ ಒಂದು ಪೂರ್ವ ತಯಾರಿಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾಳೆಯಿಂದ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿ ಆಗ್ತಿರೋದ್ರಿಂದ ಇವತ್ತೇ ಎಲ್ಲ ಕಡೆ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಪ್ರತಿಯೊಂದು ರಸ್ತೆಯಲ್ಲೂ ಸಹ ಒಂದು ವೆಹಿಕಲ್ಸ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ಅದರಲ್ಲಿ ಪ್ರಮುಖವಾಗಿ ಏನು ಬೆಂಗಳೂರು ಹೃದಯ ಕೇಂದ್ರ ಭಾಗ ಏನಿದೆ ಆ ಒಂದು ಭಾಗದಲ್ಲಿ ಸಾಕಷ್ಟು ವೆಹಿಕಲ್ ಮೂವ್ಮೆಂಟ್ ಇರೋದ್ರಿಂದ ಪ್ರತಿಯೊಂದು ವೆಹಿಕಲ್ಸ್ ಅನ್ನ ತಪಾಸಣೆ ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ವೀಲರ್ಸ್ ಜಾಸ್ತಿಯಾಗಿ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ 2 ವೀಲರ್ಸ್ ನಲ್ಲಿ ಸಾಕಷ್ಟು ಜನ ID ಕಾರ್ಡ್ಸ್ ಇಟ್ಕೊಂಡು ಅಥವಾ ಬೇರೆ ಬೇರೆ ಕೆಲವು ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಆಸ್ಪತ್ರೆಗೆ ಹೋಗಬೇಕು, ಮೆಡಿಕಲ್ ಸ್ಟೋರ್ಗೆ ಹೋಗಬೇಕು ಅಥವಾ ಮದುವೆ ಅಂತೇಳಿ ಸಾಕಷ್ಟು ಜನ ಓಡಾಡ್ತಿರೋದ್ರಿಂದ ಅಂತವರನ್ನ ತಪಾಸಣೆ ಮಾಡಿ ಅವರ ವೆಹಿಕಲ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರೋದು. ಮತ್ತೆ ಕೆಲವರು ಏನು ಪೊಲೀಸರು ಅಡ್ಡಗಟ್ಟಿದ ಸಂದರ್ಭದಲ್ಲೇ ಅವ್ರ ಜೊತೆ ಒಂದು ವಾಗ್ವಾದವನ್ನು ಸಹ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇನ್ನೂ ಸಮಯಾವಕಾಶ ಇದೆ, ಮತ್ತೆ ಅಲ್ಲಿ ಹೋಗ್ಬೇಕು, ಹಾಗೆ ಹೀಗೆ ಅಂತೇಳಿ ಒಂದು ಕೆಲವು ಕಾರಣಗಳನ್ನ ಕೊಟ್ಟು ಒಂದು ವಾಗ್ವಾದವನ್ನ ಮಾಡ್ತಾರೆ. ಅಂತವರ ಮೇಲೆ ಒಂದು ದಂಡ ಹಾಕುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಮಾರ್ಕೆಟ್ ಸರ್ಕಲ್ ಬಳಿ ಒಂದು ಸಾಕಷ್ಟು ವೆಹಿಕಲ್ಸ್ ಅನ್ನ ತಪಾಸಣೆ ಮಾಡಿದ್ರು. ಅಲ್ಲಿ ಸುಮಾರು ಜನ ಒಂದು ಬೇಕಾಬಿಟ್ಟು ಓಡಾಡ್ಬೇಕಾದ್ರೆ ಅಂತವ್ರಿಗೆ ಪೊಲೀಸರು ಒಂದು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಈಗ ಬೆಂಗಳೂರಿನ ಒಂದು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ನಾವು ನೋಡ್ಬೋದು, ಏನು ಇಲ್ಲಿ ಬರುವಂತ ಪ್ರತಿಯೊಂದು ಕಾರು, ಆಟೋ, ಬೈಕ್ ಎಲ್ಲವನ್ನು ಸಹ ತಪಾಸಣೆ ಮಾಡ್ತಿರುವಂತದ್ದು. ಯಾಕಂದ್ರೆ ನಿನ್ನೆ ಕಮಿಷನರ್ ಅವರು ಒಂದು ಸಿಟಿ ರೌಂಡ್ಸ್ ವೇಳೆ ಒಂದು ಸಾಕಷ್ಟು ಎಚ್ಚರಿಕೆಗಳನ್ನು ಸಹ ಕೊಟ್ಟಿದ್ದಾರೆ. ನಾಳೆ ಸೋಮವಾರದಿಂದ ಪ್ರತಿಯೊಂದು ವೆಹಿಕಲ್ ಸಹ ಕಂಪ್ಲೀಟ್ ಆಗಿ ಬಂದ್ ಆಗ್ಬೇಕು, ಯಾರು ಸಹ ಸುಮ್ಮನೆ ಓಡಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಅದಕ್ಕೋಸ್ಕರ ನಿನ್ನೆಯಿಂದಲೇ ಒಂದು ಬೆಂಗಳೂರಿನಲ್ಲಿ ಒಂದು ಟೈಟ್ ಆದಂತ ಒಂದು ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಭಾನುವಾರ ಸಾಕಷ್ಟು ಕಡೆಗಳಲ್ಲಿ ವೆಹಿಕಲ್ ಚೆಕಿಂಗ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಪೃಥ್ವಿ, ಮುನಿರಾಜು, ನೀವು ಈಗ ಆಲ್ರೆಡಿ ಸಾಕಷ್ಟು ಕಡೆ ಓಡಾಡಿದ್ದೀರಾ. ಬೆಳಗ್ಗೆಯಿಂದಲೂ ಸಾಕಷ್ಟು ಕಡೆಯಿಂದ ಲೈವ್ ಅನ್ನ ಕೊಡ್ತಾ ಇದ್ರಿ. ಎಲ್ಲಾ ಕಡೆನೂ ಇದೇ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಎಲ್ಲಾ ಕಡೆನೂ ಕೂಡ ಚೆಕ್ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆಯಾ ಅಥವಾ ಕೆಲವು ಕಡೆ ಮಾತ್ರ ಈ ರೀತಿಯಾಗಿ ಚೆಕ್ ಮಾಡ್ತಿದ್ದಾರಾ, ತಪಾಸಣೆ ಮಾಡ್ತಿದ್ದಾರಾ?
ಪೃಥ್ವಿ, ಬೆಂಗಳೂರಿನ ಪ್ರಮುಖ ರಸ್ತೆಗಳು ಏನಿದೆ ಅದು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಸಂಪರ್ಕ ಮಾಡುವಂಥ ರಸ್ತೆಗಳು. ಅಂಥ ಏರಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪೊಲೀಸರನ್ನ ಜಮಾವಣೆ ಮಾಡಿ ಚೆಕ್ ಮಾಡ್ತಾರೆ. ಆದರೆ ಅಂತ ಏರಿಯಾದ ಒಂದು ಸಣ್ಣ ರಸ್ತೆಗಳೇನಿದೆ ಅದು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಕನೆಕ್ಟ್ ಮಾಡುವಂಥ ರಸ್ತೆಗಳು. ಆ ಏರಿಯಾಗಳಲ್ಲಿ ಆರಾಮ್ಸೆ ಓಡಾಡ್ತಿರ್ತಾರೆ. ಯಾಕಂದ್ರೆ ಅಲ್ಲಿ ಪೊಲೀಸರಾಗಲಿ ಅಥವಾ ಬೇರೆ ಬ್ಯಾರಿಕೇಡ್ ವ್ಯವಸ್ಥೆ ಆಗಲಿ ಏನೂ ಸಹ ಇರೋದಿಲ್ಲ. ಅಂಥ ಕಡೆಗಳಲ್ಲಿ ಈಸಿಯಾಗಿ ನುಸುಳ್ಕೊಂಡು ಓಡಾಡೋ ಕಾರು ಮತ್ತೆ ಬೈಕ್ ಸವಾರರು ನುಸುಳ್ಕೊಂಡು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೂ ಸಹ ಅವಕಾಶ ಇರುತ್ತೆ. ಆದರೆ ಇಂಥ ಮುಖ್ಯ ರಸ್ತೆಗಳೇನಿದೆ ಇದು ಏನು ಕಾರ್ಪೊರೇಷನ್ ಸರ್ಕಲ್ ಕಡೆಯಿಂದ ಮೆಜೆಸ್ಟಿಕ್ ಕಡೆ ಅಂತ ಹೋಗುವಂಥ ರಸ್ತೆ. ಈ ಒಂದು ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿ ಹಂತದಲ್ಲೂ ಸಹ ತಪಾಸಣೆ ಮಾಡ್ತಾರೆ. ಆದರೆ ಇಲ್ಲಿ ಬರುವಂಥ ವೆಹಿಕಲ್ಸ್ ತಪಾಸಣೆ ಚೆಕ್ ಮಾಡಲಾಗುತ್ತೆ ವಿನಃ ಬೇರೆ ಬೇರೆ ಕಡೆಗಳಲ್ಲಿ ಕೆಲವು ವೆಹಿಕಲ್ ಮೂವ್ಮೆಂಟ್ ಇರುತ್ತಂತ ಸಣ್ಣ ಪುಟ್ಟ ರಸ್ತೆಗಳಲ್ಲಿ ಅಲ್ಲಿ ಸಹ ತಪಾಸಣೆ ಮಾಡಿದರೆ ಬಹುಶಃ ಸಾಕಷ್ಟು ಜನ ಇನ್ನೂ ಮನೆಗಳಲ್ಲಿ ಇರೋದಕ್ಕೆ ಒಂದು ಸಾಧ್ಯ ಆಗುತ್ತೆ. ಯಾಕಂದರೆ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ತಪಾಸಣೆ ಮಾಡಿದ್ರೆ ಸಣ್ಣ ರಸ್ತೆಗಳಲ್ಲಿ ಓಡಾಡುವಂಥವ್ರು ಪೊಲೀಸರು ಮತ್ತು ಅಧಿಕಾರಿಗಳ ಕಣ್ ತಪ್ಪಿಸಿ ಮತ್ತೆ ಸುತ್ತಾಟವನ್ನು ಮಾಡ್ತಾನೆ ಇರ್ತಾರೆ. ಅದರಿಂದ ಪೊಲೀಸರು ಸಹ ಹೊಯ್ಸಳ ಮುಖಾಂತರ ಒಂದು ಗಸ್ತು ವ್ಯವಸ್ಥೆಯನ್ನು ಜೋರಾಗಿ ಮಾಡಿದ್ರೆ ಅಂಥ ಒಂದು ಸಣ್ಣ ರಸ್ತೆಗಳಲ್ಲಿ ನುಸುಳುವಂಥ ವ್ಯಕ್ತಿಗಳನ್ನು ಸಹ ಪತ್ತೆ ಮಾಡಬಹುದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಿನಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಪೊಲೀಸರ ಮುಂದೆ ವ್ಯಕ್ತಿಯೊಬ್ಬ ಹೈಡ್ರಾಮಾ ಬೇರೆ ಮಾಡಿದ್ದಾನೆ. ರಸ್ತೆಯಲ್ಲಿ ಮಲಗಿ ನಾಟಕವಾಡಿದ್ದಾನೆ ವ್ಯಕ್ತಿ. ಈ ರೀತಿಯಾಗಿ ಎಷ್ಟೆಷ್ಟೆಲ್ಲ ನಾಟಕಗಳನ್ನು ನೋಡಿಲ್ಲ ಪೊಲೀಸರು. ಸುಮ್ಮನೆ ಬಿಟ್ಬಿಡ್ತಾರೆ, ಅವರನ್ನು ಯಾಮಾರ್ಸಕ್ಕೆ ಹೋಗ್ಬಿಟ್ರೆ. 10 ಗಂಟೆ ನಂತರ ಓಡಾಡಬಾರ್ದು ಅಂತ ಹೇಳಿದಕ್ಕೆ ಮಾತಿನ ಚಕಮಕಿ ಮಾಡಿದ್ದಾನೆ. ಬೈಕ್ ರಸ್ತೆಯಲ್ಲಿ ನಿಲ್ಲಿಸಿ ರಸ್ತೆಯಲ್ಲಿ ಬಿದ್ದು ಹೊರಳಾಡಿದ್ದಾನೆ ವ್ಯಕ್ತಿ. ತಂದೆಯನ್ನ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದೆ ಅಂತ ಹೇಳಿದ್ದಾನೆ ವ್ಯಕ್ತಿ. ಯಾವ ಕಾರಣ ಅನ್ನೋದ್ರ ಬಗ್ಗೆ ವಿಚಾರಿಸಿದ್ದಾರೆ ಪೊಲೀಸರು. ಯಾಕೆ ಬಂದಿದೀಯಪ್ಪ ಅಂತ. ಈ ಟೈಮಲ್ಲಿ ಫುಲ್ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದ. ನಮ್ಮ ಅಪ್ಪ ಹೆಂಗ್ ಬಿದ್ದವ್ರೆ ನೋಡಿ, BP ಇದೆ, ಶುಗರ್ ಇದೆ ಸರ್. ಯಾವ ಪೋಲಿ ಮೇಲೆ ಕರ್ಕೊಂಬ ಅಂತಾರೆ, ಯಾವ ಸ್ಟೇಷನ್ ಹೋಗು ಅಂತಾರೆ. ಲಾಡಿ ಚಾರ್ಜ್ ಮಾಡಿದ್ರೆ ನಂಗೆ ಸರ್. ಇಲ್ಲ ಇಲ್ಲ ಬರ್ಲಿ ನಾನು ಇಲ್ಲ ಕೂತ್ಕೊಳ್ತಾರೆ. ಬರ್ಲಿ ಅಂತಾರೆ ಇವರು. ಡ್ಯೂಟಿ ನಿಂತ್ಕೊಂಡು ಸಾಕತ್ತಿದ ನೋಡಿ. ವಿಡಿಯೋ ಮಾಡಕ್ ಬರೀ ಪೋಲ್ ಕಿತ್ಕೊತಾರೆ. ಯಾರು ಹೇಳೋದು ಕೇಳೋದಿಲ್ವ ಇವ್ರಿಗೆ? ಇಲ್ಲಿ ನೋಡಿ, ನಮ್ಮ ಅಪ್ಪನ ನೋಡಿ ಸರ್. ಲಾಡಿ ಚಾರ್ಜ್ ಮಾಡ್ತಾವ್ರೆ. ನಂಜುಗಳು ಹಾಸ್ಪಿಟಲ್ ಅಪ್ಪನ ಕರ್ಕೊಂಡು ಹೋಗಿದೆ. ಹೆಂಗ್ ಬಿಡಕ್ ಬರ್ತಾವ್ರೆ ನೋಡಿ. ಹೆಂಗ್ ಬಿಡಕ್ ಬರ್ತಾರೆ ನೋಡಿ. ಇಲ್ಲಿ ಅಪ್ಪನ ಹಾಸ್ಪಿಟಲ್ ಅಪ್ಪನ ಮಲಗವ್ರೆ. ಇಲ್ಲಿ ನೋಡಿ, ಇಲ್ಲಿ ಅಂತಾನೆ ಬಿಡಿ ಸರ್. ಹಾಗೆ ಈಗ ಹೇಳಿ ಸರ್. ಅಂದ್ರೆ ಈಗ ಅಂದ್ರೆ ಏನು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಷ್ಟು ಬರ್ತಾವ್ರೆ. ಡ್ಯೂಟಿ ಇನ್ಸ್ಪೆಕ್ಟರ್ ಒಬ್ಬ. ನಾನು ಹಾಸ್ಪಿಟಲ್ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಹೆಂಗ್ ಬಿಡಕ್ ಬರ್ತಾವ್ರೆ ನೋಡಿ. ಹೆಂಗ್ ಬಿಡಕ್ ಬರ್ತಾರೆ ನೋಡಿ. ಇಲ್ಲಿ ಅಪ್ಪನ ಹಾಸ್ಪಿಟಲ್ ಅಪ್ಪನ ಮಲಗವ್ರೆ. ಇಲ್ಲಿ ನೋಡಿ, ಇಲ್ಲಿ ಅಂತಾನೆ ಬಿಡಿ ಸರ್. ಹಾಗೆ ಈಗ ಹೇಳಿ ಸರ್. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ವ್ಯಕ್ತಿ ತನ್ನ ತಂದೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದ. ಹೌದಾ ಅದು? ಪೊಲೀಸರು ಚೆಕ್ ಮಾಡೋ ಸಂದರ್ಭದಲ್ಲಿ ಸುಮ್ಮನೆ ಲಾಠಿ ಬೀಸ್ಬಿಟ್ಟಿದ್ದಾರೆ, ಅತ್ಲಾಗಿ ಹೊರಗಡೆ ಬಂದಿದ್ದಾರೆ ಅಂತ. ಪೃಥ್ವಿರಾಜ್, ಮೈಸೂರಿನಲ್ಲಿ 10 ಗಂಟೆ ನಂತರ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಗ್ರಾಮೀಣ ಭಾಗದಲ್ಲೂ ಸಹ ಸಾರ್ವಜನಿಕರು ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ. ಅವರ ವಾಹನ ಸಂಚಾರವನ್ನ ತಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದರಲ್ಲಿ ಚೆಕ್ ಪೋಸ್ಟ್ ಗಳನ್ನ ಮಾಡಿ ಸಾರ್ವಜನಿಕರನ್ನ ಅಡ್ಡಗಟ್ಟಿ ಪರಿಶೀಲನೆ ಮಾಡುವಂತ ಕೆಲಸಗಳು ನಡೀತಾ ಇದೆ. ಆದ್ರೆ ಈ ವ್ಯಕ್ತಿ ಸಂಪೂರ್ಣವಾಗಿ ಪೊಲೀಸರ ಮುಂದೆ ಒಂದು ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿ ರಸ್ತೆಯಲ್ಲೇ ಬಿದ್ದು ಹೊರಳಾಡಿದಂತ ಘಟನೆಯೂ ಸಹ ನಡೆದಿದೆ. ಏನು ಮೈಸೂರಿನ HD ಕೋಟೆಯಲ್ಲಿ ನಡೆದಿರುವಂತ ಈ ಘಟನೆಯಲ್ಲಿ ತನ್ನ ತಂದೆಯನ್ನ ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಪೊಲೀಸರು ಅಡ್ಡಗಟ್ಟಿದ್ದಾರೆ. ಆತನಿಗೆ ಲಾಠಿಯಲ್ಲಿ ಹೊಡೆದಿದ್ದಾರೆ ಅಂತ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಂಡು ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕಾಗಿದೆ. ಆದ್ರೆ ವಿಡಿಯೋದಲ್ಲಿ ಪೊಲೀಸರು ಆತನನ್ನ ಅಟ್ಟಾಡಿಸ್ಕೊಂಡು ಬರ್ತಾ ಇರುವಂತ ದೃಶ್ಯಗಳು ಸಹ ಸರಿಯಾಗಿದೆ ಮತ್ತು ವ್ಯಕ್ತಿ ರಸ್ತೆಯಲ್ಲಿ ಬಿದ್ದು ಹೊರಳಾಡ್ತಾ ಇರುವಂತ ದೃಶ್ಯಗಳು ಸಹ ಸರಿಯಾಗಿದೆ. ಕೆಳಗ್ ಬಿದ್ದಿರುವುದಂತ ಅಥವಾ ಕೇವಲ ಪರಿಶೀಲನೆಗಳು ಮಾತ್ರ, ವಾಹನದ ತಪಾಸಣೆ ಮಾತ್ರ ನಡೀತಾ ಇತ್ತು ಮತ್ತು 10 ಗಂಟೆ ನಂತರ ಸಂಚಾರವನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಿಕೊಂಡು ವಾಪಸ್ ಕಳಿಸುವಂತ ಕೆಲಸವನ್ನ ಆ ಒಂದು ಚೆಕ್ ಪೋಸ್ಟ್ ನಲ್ಲಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ಜರುಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಡಗಿನಲ್ಲೂ ಕೂಡ ಪೊಲೀಸ್